ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಂಗಳೂರಿನ ರಸ್ತೆಗಳು ಅಧೋಗತಿಗೆ ಹೋಗಿರುವಂಥದ್ದು, ಬೆಂಗಳೂರಿನ ಗಾರ್ಬೇಜನ್ನು ಯಾವುದೇ ರೀತಿ ಒಂದು ಪ್ಲಾನ್ ಇಲ್ಲದೆ ಸಾಗಾಟ ಮಾಡದೆ, ಸಾಗಾಟ ಮಾಡೋರಿಗೆ ಬಿಲ್ಲು ಕೊಡದೆ ಇಡೀ ಕಸ ಬೆಂಗಳೂರಲ್ಲೇ ಸ್ಟೋರೇಜ್ ಆಗ್ತಾ ಇದೆ. ಬೆಂಗಳೂರು ಬಿಕಮಿಂಗ್ ಎ ಗಾರ್ಬೇಜ್ ಸಿಟಿ ಆಗೋದು. ನೀವು ಯಾವುದೇ ರಸ್ತೆಯಲ್ಲಿ ಹೋಗಿ, ಯಾವುದೇ ಸಣ್ಣ ಹೈವೇನಲ್ಲಲ್ಲ, ಹೈವೇನಲ್ಲಿ ಹೋದ್ರೂ ಫುಲ್ಲು, ಸ್ಟೇಟ್ ಹೈವೇನಲ್ಲಿ ಹೋದ್ರೂ ಫುಲ್ಲು, ಸಣ್ಣ ರಸ್ತೆ ಹೋದ್ರೂ ಎಲ್ಲ ರಸ್ತೆಗಳಲ್ಲೂ ಗಾರ್ಬೇಜನ್ನು ಹಾಕಿದೆ. ಇದ್ರ ಕಡೆ ಸರ್ಕಾರ ಗಮನ ಕೊಡ್ತಾ ಇದೆ. ಮತ್ತು ಅಭಿವೃದ್ಧಿ ಅನ್ನೋದು ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿ ಹಣ ಬಿಡುಗಡೆ ಮಾಡದೆ ಕಾಂಟ್ರಾಕ್ಟರ್ಗಳೆಲ್ಲ ಆತ್ಮಹತ್ಯೆ ಮಾಡುವ ಸ್ಥಿತಿಗೆ ಬಂದಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾವು ಒಂದು ಸಭೆ ಮಾಡಿದ್ದೀವಿ. ನಮ್ಮ ಲೋಕಸಭಾ ಸದಸ್ಯರು, ನಮ್ಮ MLCಗಳು, ನಮ್ಮ MLAಗಳು ಯಾರ್ಯಾರು ಇವತ್ತು ಸಡನ್ನಾಗಿ ಮೀಟಿಂಗ್ ಕರೆದಿದ್ರು, ಯಾರ್ಯಾರು ಇವತ್ತು ಬೆಂಗಳೂರಲ್ಲಿ ಅವೈಲಬಿಲಿಟಿ ಇದೆ ಅವರೆಲ್ಲರೂ ಮೀಟಿಂಗ್ ಕರೆದಿದ್ರು. ಅವರೆಲ್ಲರೂ ಕೂಡ ಬಂದಿದ್ರು. ಸುಮಾರು 2-2.5 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಬೆಂಗಳೂರನ್ನು ನೆಗ್ಲೆಕ್ಟ್ ಮಾಡಿ ಬೆಂಗಳೂರು ಜನತೆಗೆ ದ್ರೋಹ ಬಗೆದಿರುವಂಥ ಕಾಂಗ್ರೆಸ್ ವಿರುದ್ಧವಾದಂಥ ಒಂದು ಆಂದೋಲನಗಳನ್ನು ಮಾಡಬೇಕು. ಈ 1 ವಾರಗಳ ಕಾಲ ಈ ಒಂದು ಹಳ್ಳ ಬಿದ್ದಿರುವ ರಸ್ತೆಗಳು ಏನಿದೆ, ಇಲ್ಲಿ ನಾವು ಎಲ್ಲ ಕಡೆ ಇನ್ಸ್ಪೆಕ್ಷನ್ಗಳನ್ನು ಮಾಡ್ತೀವಿ. ಎಲ್ಲ ನಮ್ಮ ಶಾಸಕರು, ಲೋಕಸಭಾ ಸದಸ್ಯರು, ನಮ್ಮ ಕೇಂದ್ರದ ಸಚಿವರು ಶೋಭಾ ಅವರು ಕೂಡ ಬಂದಿದ್ದರು. ಭಾಳಷ್ಟು ವಿಚಾರಗಳನ್ನು ನಮ್ಮ ಅಶ್ವಥ್ ನಾರಾಯಣ ಅವರು, ನಮ್ಮ ಎಲ್ಲ ಶಾಸಕರುಗಳು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು 1 ವಾರಗಳ ಕಾಲ ಈ ಹಳ್ಳ ಬಿದ್ದ ರಸ್ತೆಗಳನ್ನು ಸರಿ ಮಾಡಿ ಅಂತೇಳಿ ಒಂದು ಅಭಿಯಾನವನ್ನು ಶುರು ಮಾಡ್ತಾಯಿದ್ದೀವಿ. ಒಂದು ಸಹಿ ಸಂಗ್ರಹಣಾ ಚಳುವಳಿಯನ್ನು ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಸಹಿ ಸಂಗ್ರಹಣೆ ಮಾಡ್ತಾಯಿದ್ದೀವಿ. ವಿಧಾನಸಭಾ ಕ್ಷೇತ್ರಗಳಲ್ಲಿ 1 ವಾರಗಳ ಕಾಲ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾಯಿದ್ದೀವಿ. ಕಸ ತೆಗೀರಿ ಅಂತ 6ನೇ ತಾರೀಕಿನಲ್ಲಿ 6ರಿಂದ 15ರವರೆಗೂ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾಯಿದ್ದೀವಿ. ಕಸ ತೆಗೆದು ಬೆಂಗಳೂರನ್ನು ಉಳಿಸಿ, ಸಾವಿನ ಪಾಟ್ವಲ್ಗಳು, ಸಾವಿನ ನಗರ ಆಗ್ತಾ ಇರ್ತಕ್ಕಂಥ ಬೆಂಗಳೂರನ್ನು ರಕ್ಷಿಸಿ, ಕಸದಿಂದ ಮುಕ್ತಿ ಮತ್ತು ಪಾಟ್ವಲಿಂದ ಪ್ರಾಣ ರಕ್ಷಣೆ, ಇವೆರಡು ಘೋಷಣೆಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ದೀವಿ. 2ನೇದು ಎ ಖಾತ ಬಿ ಖಾತ ವಿಚಾರವಾಗಿ ನಮ್ಮ ಸಲಹೆಗಳನ್ನು ಕೊಡ್ತೀವಿ. ಅದನ್ನು ಒಂದು ಹೋರಾಟ ಚಳುವಳಿಯನ್ನು ನಾವು ಮಾಡ್ತಾಯಿದ್ದೀವಿ. ಅದಕ್ಕೂ ಒಂದು ಸಹಿ ಸಂಗ್ರಹ ಚಳುವಳಿ ಮಾಡ್ತಾಯಿದ್ದೀವಿ. ಇದರಲ್ಲಿ ಎ ಖಾತ ಬಿ ಖಾತ ಅಲ್ಲಿ ದುಡ್ಡು ಹೊಡೆಯುವಂಥ ಒಂದು ಸ್ಕೀಮ್ ಮಾಡ್ತಾಯಿದ್ದೀವಿ. ಎ ಖಾತ ಬಿ ಖಾತ ಮಾಡೋಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಅವ್ರನ್ನ ನಮ್ಮ ಬೆಂಗಳೂರು ಜನತೆನ ಹರಕೆ ಕುರಿ ಮಾಡ್ಕೊಂಡಿದ್ದೀವಿ. ಅವ್ರ ಹತ್ರ ಕರ್ನಾಟಕ ಸರ್ಕಾರ, ಬೆಂಗಳೂರು ಪಾಪರಾಗಿದೆ, ದುಡ್ಡಿಲ್ಲ. ಆ ದುಡ್ಡನ್ನು ಕಲೆಕ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇರುವಂಥ ಪ್ರಾಜೆಕ್ಟ್ ಆಗಬಾರ್ದು. ಇದು ಜನಗಳಿಗೆ ಉಪಯೋಗ ಆಗುವಂಥ ಎ ಖಾತ ಬಿ ಖಾತ ಆಗಬೇಕು. ಅದಕ್ಕೆ ಏನು ನೀವು ಬೆಲೆಗಳನ್ನು ನಿಗದಿ ಮಾಡಿದ್ದೀರ, 4 ಲಕ್ಷದಿಂದ 40 ಲಕ್ಷವರೆಗೂ, ಅದನ್ನು ಯಾರೂ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಕಟ್ಟೋದು ಇಲ್ಲ ಯಾರು. ಈಗಾಗಲೇ ಜನನೂ ತೀರ್ಮಾನ ಮಾಡಿದ್ದಾರೆ, ಕಟ್ಟೋದು ಇಲ್ಲ. ಅಂತಹ ಸ್ಕೀಮನ್ನು ಯಾಕೆ ತರ್ತೀರ? ಹಿಂದೆ ನಮ್ಮ ಸರ್ಕಾರ ಇದ್ದಾಗ, JDS ಅವರು ಸರ್ಕಾರ ಇದ್ದಾಗ ಸಮ್ಮಿಶ್ರ ನಾವೆಲ್ಲ 100 ರೂಪೀಸ್ ಮಾಡಿದ್ದೀವಿ. ಸ್ಕ್ವೇರ್ ಫೀಟ್ಗೆ 100 ರೂಪೀಸ್ ಮಾಡಿದ್ದೀವಿ. ಈಗ ಜಾಸ್ತಿ ಆಗಿದ್ದಾರೆ, ಅದನ್ನು 500 ರೂಪೀಸ್ ಮಾಡಿದ್ದೇವೆ. ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಏಕಾಏಕಿ ನೀವು ರಿಜಿಸ್ಟ್ರೇಷನ್ ಫೀಸ್ ಮೇಲೆ 5% ಅಂತ ಹೇಳಿದ್ರೆ ಯಾರು ಕಟ್ಟಕ್ಕಾಗದೇ ಇರುವಂಥ ಸ್ಕೀಮು ಇದು. ದುಡ್ಡು ಹೊಡೆಯುವಂಥ ಸ್ಕೀಮು. ಅಧಿಕಾರಿಗಳು ಲಂಚ ಹೊಡೆಯೋಕ್ಕೆ ಸ್ಕೀಮ್ ಮಾಡಿದ್ದಾರೆ. ಇದರ ವಿರುದ್ಧನೂ ನಾವು ಮಾತಾಡ್ತಾ ಇದ್ದೀವಿ. ಅದರ ಮೇಲೆ ಕಸದ ಮೇಲೆ ಸೆಸ್ ಹಾಕಿದ್ದೀರ, 3 ಪಟ್ಟು ಜಾಸ್ತಿ ಮಾಡ್ತಾ ಇದ್ದೀರ. ಯಾರು 1000 ರೂಪಾಯಿ ಕಟ್ತಾ ಇದ್ರು ಅವ್ರು 3000 ರೂಪಾಯಿ ಕಟ್ಟೋ ರೀತಿ ಮಾಡ್ತಾ ಇದ್ದೀರ. ಈ ಬೆಸ್ಕಾಮ್ದಂತೂ ಕೂಡ OC ಇವೆರಡು ಬಿಟ್ಟರೆ ಬೇರೆ ಏನೂ ಇಲ್ಲ. ದುಡ್ಡು ಹೊಡಿಯೋಕ್ಕೆ OC ದುಡ್ಡು ಹೊಡಿಯೋಕ್ಕೆ OC ಸ್ಕೀಮು. CC ಅಂದರೆ ಕಂಪ್ಲೀಟ್ ಮಾಡೋ ಸರ್ಟಿಫಿಕೇಟ್ ಕೊಡೋಕ್ಕೆ ದುಡ್ಡು, ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡೋಕ್ಕೆ ಕಂಪ್ಲೀಷನ್ ದುಡ್ಡು. ಇಷ್ಟೇ. OCCC ಹೆಸರಲ್ಲಿ ಇವತ್ತು ಲಕ್ಷಾಂತರ ಬಿಲ್ಡಿಂಗ್ಗಳು ಟೆಂಪರವರಿ ಪವರ್ ಮೇಲೆ ಓಡ್ತಾ ಇದೆ. ಯಾಕೆ ಟೆಂಪರವರಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂದರೆ ಇದು ರೇಟ್ ಡಬಲ್. ಟೆಂಪರವರಿ ನೀವು ಕರೆಂಟ್ ತಗೊಂಡ್ರೆ 1 ವರ್ಷಕ್ಕೆ ನೀವು ಡಬಲ್ ದುಡ್ಡು ಕಟ್ಟಬೇಕಾಗ್ತದೆ.
ಕಮರ್ಷಿಯಲ್ ದುಡ್ಡು ಕಟ್ಟಬೇಕಾದ್ರೆ 1:3 ಕಟ್ಟಬೇಕು. ನೀವು 5,000 ರೂಪಾಯಿ ಕಟ್ಟಬೇಕಾದ್ರೆ 15,000 ರೂಪಾಯಿ 10,000 ರೂಪಾಯಿ ಓಸಿಗೆ ಬರ್ತದೆ ಮನೆಯಿಂದ, ಪ್ರತಿ ಮನೆಯಿಂದ. ಅದಕ್ಕೋಸ್ಕರ ಅದನ್ನು ಎನ್ಕರೇಜ್ ಮಾಡ್ತಾ ಇದ್ದೀವಿ. ನಾವು ಹೇಳುವಂಥದ್ದು ಈ ಥರ ದುಬಾರಿ ಬೆಂಗಳೂರು ಬೇಡ. ನಮಗೆ ಜನಸಾಮಾನ್ಯರ, ಕೆಂಪೇಗೌಡರ ಒಂದು ಬೆಂಗಳೂರು ಬೇಕು. ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ, ನಿಮ್ಮ ಈ ಲಾಲ್ಬಾಗಿನ ಟನಲ್ಲೂ ಬೇಡ, ಸ್ಯಾಂಕಿ ಟ್ಯಾಂಕ್ ಕೆರೆಗೆ ಟನಲ್ಲೂ ಬೇಡ. ನಮಗೆ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ನೀವು ಟನಲ್ ರೋಡನ್ನು ಮಾಡಿ, ಯಾವ ರೋಡ್ ಬೇಕಾದ್ರೂ ಮಾಡಿ, 10 ಟನಲ್ ರೋಡ್ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ.